ನಮಸ್ತೆ ಖುಷಿ ಮಿತ್ರರೇ. ನಮ್ಮ ಹುಡುಗರು ಬೆಳಗ್ಗೆ ಇದ್ದರೆ ಅದು ಸ್ಕೂಲ್ ರಜೆ ಇದ್ರಂತೂ ಮನೆ ಮಠ ಊಟ ತಿಂಡಿ ಪಾಠ ಏನು ಬೇಡ, ಮಾಮದಿರ ಜೊತೆ ಸೇರ್ಕೊಂಡು ಇವರಿಬ್ರು ಕ್ರಿಕೆಟು ಅದೊಂದು ಹುಚ್ಚು, ಅದೊಂದು ಪ್ರೀತಿ ಅವ್ರಿಗೆ. ಎಲ್ಲರಿಗೂ ಅಷ್ಟೇ ಗೇಮ್ ಅನ್ನೋದೊಂದು ಅವ್ರಿಗಿಷ್ಟ ಆದಮೇಲೆ ಬಿಡೋದೇ ಇಲ್ಲ ಅವರು. ಹುಡುಗರು ಆಟ ಆಡಲಿ ಬರಲಿ ಅಂತೇಳಿ ನಾನು ನನ್ನ ತಂಗಿ ಸೇರಿಕೊಂಡು ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದು. ಬಟ್ ಎಲ್ಲರೂ ಕೇಳ್ತಿದ್ದೀರಾ ನಿಮ್ಮ ತಂಗಿರ ಅಂತ. ನನ್ನ ತಮ್ಮವರ ಮಿಸ್ಸಸ್ದಿರು ಇಬ್ಬರು ಇರೋದು, ಅವ್ರನ್ನ ತಂಗಿದಿರು ಅಂತಲೇ ಕರಿತೀನಿ. ಬಟ್ ಉಪ್ಪಿಟ್ಟು ಕೇಸರಿಬಾತ್ ಎಲ್ಲ ಆದಮೇಲೆ ನನ್ನ ತಂಗಿ ಬರ್ತಡೇ ಇತ್ತು, ಅದಕ್ಕೋಸ್ಕರ ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದು. ಆಮೇಲೆ ನಾವು ಎಷ್ಟು ಬಲವಂತ ಮಾಡಿದ್ರು ಬರಲೇ ಇಲ್ಲ ಟಿಫನ್ ಮಾಡೋಕ್ಕೆ, ಯಾವಾಗಾದರೂ ಬರಲಿ ಅಂತ ಸುಮ್ಮನೆ ಆಗೋದು. ಇದು ನನ್ನ ತವ್ರ ಮನೆ. ತವ್ರ ಮನೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಎಮೋಷನ್ನು, ಒಂದು ಪ್ರೀತಿ, ಏನು ಅಂತಲೇ ಹೇಳೋಕ್ಕಾಗಲ್ಲ. ಅದು ಎಷ್ಟು ಕೋಟಿ ಕೊಟ್ಟರು ಎಲ್ಲಿದ್ದರೂ ಈ ಖುಷಿ ತವ್ರ ಮನೇಲಿ ಬಿಟ್ಟು ಬೇರೆ ಎಲ್ಲೂ ಸಿಗೋದೇ ಇಲ್ಲ. ಅಷ್ಟೇ ಸಂತೋಷ, ಅಷ್ಟೇ ಪ್ರೀತಿ ಇರುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಫಂಕ್ಷನ್ ಇತ್ತು, ಏನು ಫಂಕ್ಷನು ಅಂತ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ನನ್ನ ತಂಗಿ ಸೇರ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ ಎಲ್ಲ ಮಾಡಿದೋ. ಆಮೇಲೆ ಬಂದ ಸೆಕೆ ನೀರು ಸುರಿತಿದ್ದೋ. ಬಟ್ ನನಗೆ ಊಟ ಬೇಕು ಅಂತ ಅವಾಗ ಅಂತಿದ್ದ. ಎಲ್ಲ ಆರೋಗೈತಪ್ಪ ಊಟ ಅಂಥೇಳಿ ಬಿಸಿ ಮಾಡಿ ಊಟ ಕೊಟ್ಟೆ. ಆವಾಗ ಟಿ ವಿಯಲ್ಲೂ ಅಷ್ಟೇ ಕ್ರಿಕೆಟೇ ನೋಡಿಕೊಂಡು ಊಟ ಮಾಡೋದು. ಊಟ ಎಲ್ಲ ಮಾಡಿ ಸ್ವಲ್ಪ ಹೋಮ್ವರ್ಕ್ ಇತ್ತು ಬರ್ಕೊಳ್ರಿ ಅಂತ ಹೇಳಿದೆ. ಆಮೇಲೆ ಹಸು ಇದ್ದಿತ್ತಲ್ವ, ಪಾಪ ಯಾಕೋ ಒಂದು ಸ್ವಲ್ಪ ಬಾವಾಗಿತ್ತು. ಅದಕ್ಕೆ ನನ್ನ ತಮ್ಮದಿರಿಬ್ಬರು ಬಾವಾಗಿರೋದಕ್ಕೆ ಇಂಜೆಕ್ಷನ್ ಹಾಕ್ತಿದ್ದಾರೆ. ಬಟ್ ನನ್ನ ತಮ್ಮ ಆಗ್ಲು ಗಿಡ ಹಾಕಿದ್ದನ್ನ ಎಲ್ಲರೂ ನೋಡಿರ್ತೀರ. ಆಗ್ಲು ಗಿಡ ಎಲ್ಲ ಮುಗ್ದೋಗಿತ್ತು. ಈಗ ಬೇರೆ ಏನಾದರೂ ಬೆಳೆ ಇಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಇದು ಅವರೆಕಾಯಿ ಸೀಡ್ಸ್ ಆಗಿರೋದ್ರಿಂದ ಇವಾಗೂ ಇತ್ತು ಗಿಡ. ಅಮ್ಮ ಹೂವೆಲ್ಲ ಬಿಡಿಸ್ತಿದ್ರು. ಅಮ್ಮಂಗೆ ವಿಡಿಯೋ ಅಂದರೆ ಆಗಲ್ಲ. ನಾನು ಅಮ್ಮಂದು ಮಾಡಬೇಕು ಅಂದರೆ ಸ್ವಲ್ಪ ಅಮ್ಮ ಮರೆ ಇದ್ದಾಗ ವಿಡಿಯೋ ಮಾಡ್ತೀನಿ. ಆಮೇಲೆ ತೋಟದ ಹತ್ರ ಹೋದೆ. ಅದೇ ಆಗಲಿ ಗಿಡ ನೋಡಿರ್ತೀರ. ಇವಾಗೆಲ್ಲ ಗಿಡ ಕಿತ್ತಾಕಿ ಒಣಗೋಗಿತ್ತು. ಎಲ್ಲ ಕಿತ್ತಾಕಿ ಬೆಳೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಪರವಾಗಿಲ್ಲ, ಲಾಭ ಆಯಿತು ಅಂತಲೇ ಹೇಳ್ಬೋದು. ಲಾಭ ಆದರೆ ರೈತರಿಗೆ ಭಾಳ ಖುಷಿ. ಇನ್ನೊಂದು ಬೆಳೆ ಇಕ್ಬೇಕು ಬೇರೆ. ಆಮೇಲೆ ಮಾವಿನಕಾಯಿ ಇತ್ತು ಗಿಡದಲ್ಲಿ. ಯಾರಿಗೆ ತಾನೇ ಮಾವಿನಕಾಯಿ ಇಷ್ಟ ಇಲ್ಲ. ನನ್ನ ತಮ್ಮ ಕಳ್ಳಿ ಅಂತಿದ್ದ. ನಾನು ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ಮಾವಿನಕಾಯಿ ಕಿತ್ಕೊಂಡು ತಿಂತಿದ್ದೋ. ಅಪ್ಪ ನಿಂದು ಯಾವಾಗೂ ವಿಡಿಯೋ ಮಾಡೋದೆ ಅಂತ ಹೇಳಿದ್ರು. ಅಪ್ಪ ವಿಡಿಯೋ ಮಾಡೋದ್ರಲ್ಲಿ ಏನು ತಪ್ಪು, ಅದು ರೈತರದು, ನಾನು ಯಾವುದೂ ಮಾಡಲ್ಲ. ಅಪ್ಪವ್ರ ಮನೆಯದು ಮತ್ತು ಹಸ್ಬೆಂಡ್ ಮನೆಯದು ಅಷ್ಟೇ. ಬಟ್ ಬೇರೆಯವ್ರದ್ದೆಲ್ಲ ನಾನು ತೋಟ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಮಾಡೋದು. ನೋಡ್ತಿರ್ಬೋದು ಮಾವಿನಕಾಯಿ ಗಿಡ ಎಲ್ಲ ಚೆನ್ನಾಗಿದೆ. ನನ್ನ ಚಿಕ್ಕ ಮಗ ಅಂತೂ ಆಡಿ ಕರಿಯ ಆಗ್ಬಿಟ್ಟವನಿ ರಜದಲ್ಲಿ. ಪರವಾಗಿಲ್ಲ ಮಮ್ಮಿ, ಕಲರ್ ಮುಖ್ಯ ಅಲ್ಲ ಅಂದ. ಹೌದು ಚಿನಿ, ಕಲರ್ ಮುಖ್ಯ ಅಲ್ಲ, ಆದರೆ ಬಿಸಿಲಲ್ಲಿ ಜಾಸ್ತಿ ಮೆರಿಬಾರ್ದು ಅಂತ ಹೇಳಿದೆ. ನಾನು ದೊಡ್ಡ ತಮ್ಮ ಇದು ಪಪ್ಪಾಯ ಗಿಡ ಈಗ ಉಣಿದಾನೆ. ತುಂಬ ಚೆನ್ನಾಗಿದೆ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ದೇವರು. ನನ್ನ ತವ್ರ ಮನೇನ 100 ಕಾಲ 1000 ಕಾಲ ಹೀಗೆ ಚೆನ್ನಾಗಿಟ್ಟಿರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಡ್ರಿಪ್ ಪೈಪೆಲ್ಲ ಹಾಕಿದ್ದಾನೆ. ದಿಬ್ಬ ಓಡಿಸ್ಬೇಕು ಅಂತ ಹೇಳ್ತಿದ್ದ. ನಾನು ರಜೆ ಬಂದರೆ ಮಾತ್ರ ಅಮ್ಮವ್ರ ಮನೆಗೆ ಬಂದುಬಿಡ್ತೀನಿ. ಬಟ್ ನಮ್ಮ ಮನೆಯವರು ಊರಿಗಳ್ನ ಯಾರು ನೋಡ್ಕೋತಾರೆ ಅಂತ ಹೇಳ್ತಿರ್ತಾರೆ. ಬರ್ತೀನಿ ಅಂತ ಹೇಳಿದೆ. ಹತ್ರ ಇದ್ದರೂ ಅಷ್ಟೇ ತವ್ರ ಮನೆಗೆ ಹೋಗಬೇಕು ಇರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆಮೇಲೆ ತೋಟ ಎಲ್ಲ ಒಂದು ಸುತ್ತ ನೋಡ್ಕೊಂಬಂದೆ. ಇದು ಚಿಕ್ಕ ಟ್ಯಾಕ್ಟ್ರಿ ನಾವು ಚಿಕ್ಕ ಮಕ್ಕಳಿದ್ದಾಗ ತೊಗೊಂಡಿದ್ದು. ಚೆನ್ನಾಗಿದೆ ನೋಡಿ. ಅಮ್ಮ ಇದ್ದಾರೆ, ಅಮ್ಮ ಗೊತ್ತಾಗ್ದಂಗೆ ವಿಡಿಯೋ ಮಾಡಿರೋದು. ಆಮೇಲೆ ನಾನು ನಮ್ಮ ಅಜ್ಜಿ ಅವರೆಕಾಯಿ ಬಿಟ್ಟಿದ್ದು ಸುಳಿತಿದ್ದೋ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಎಲ್ಲರೂ ತಪ್ಪದೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.